ನಮಸ್ಕಾರ. ನಾನು ರಾಹುಲ್ ಕುಮಾರ್ ಬಾವಿದೊಡ್ಡಿ, ತೋಟಗಾರಿಕೆ ಜಂಟಿ ನಿರೀಕ್ಷಕರು, ಬಿಜಾಪುರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸಿದ್ದೇಶ್ವರ ಸ್ವಾಮೀಜಿಯ ನೆನಪಿಗಾಗಿ ಸಂಕ್ರಮಣದಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಕ್ಪಾಮ್ಸ್ ಲಿಂಬೆ ಬರದಿ ಮಂಡಳಿ ಮತ್ತು ತೋಟಗಾರಿಕೆ ಸಂಘ ವತಿಯಿಂದ ಈ ವರ್ಷ ಕೂಡ ಮಾಡ್ಕೊಂಡಿದ್ದೀವಿ. ಈ ವರ್ಷ ವಿಶೇಷವೇನಂತಂದ್ರೆ ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬೆ ಅದು ನಾವು ಜನರಿಗೆ ಮುಟ್ಟಿಸ್ಬೇಕಂತಂದು ತಿಳ್ಕೊಂಡು ಅದು ಒಂದು ಲಿಂಬೆಯಲ್ಲಿ ಒಂದು ಹೌಜಿ ಇದು ಮಾಡಿ ಸ್ಟ್ರಕ್ಚರ್ ಮಾಡಿಟ್ಟಿವಿ. ಅದೇ ರೀತಿ ಸಾಲದ ಮರ ತಿಮ್ಮಕ್ಕ ನೆನಪಿಗಾಗಿ ಅವರ ಒಂದು ಚಿತ್ರವನ್ನು ಬಿಡಿಸಿಟ್ಟಿವಿ. ಹೂವಿನಲ್ಲಿ ಗೋಲುಗುಮ್ಮಟ ಮತ್ತು ಹೂವಿನಲ್ಲಿ ಹಂಸಗಳು, ಹೂವಿನಲ್ಲಿ ಹುಡುಗರಿಗಾಗಿ ಅಳಿಲು ಮತ್ತು ಅದೇ ರೀತಿ ಸ್ವಾಮಿ ವಿವೇಕಾನಂದವರು ಮತ್ತು ಸೆಲ್ಫಿ ಪಾಯಿಂಟು, ಈ ರೀತಿ ಹಲವಾರು ಸುಮಾರು ಒಂದು 25 ಸ್ಟ್ರಕ್ಚರ್ಸ್ ಮಾಡಿದ್ದೀವಿ. ಮತ್ತು ರೈತರಿಗಾಗಿ ಒಂದು ಜೇನು ಹುಳ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಭ ಪಡಿಬೋದು ಅನ್ನೋಕೊಂಡು ಅದು ಒಂದು ಮಾದರಿ ಮಾಡೆಲ್ ಮಾಡಿಟ್ಟಿವಿ. ಅದೇ ರೀತಿ ಕಿಚನ್ ಆ್ಯಂಡ್ ಟೆರೆಸ್ ಗಾರ್ಡನ್ ಶಾಲೆಯ ಮಕ್ಕಳಿಗೆ ಮತ್ತು ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಪರ್ಚೇಜು ಮತ್ತು ನೋಡಲು ಮಳಿಗೆಗಳನ್ನು ವಿವಿಧ ತೋಟಗಾರಿಕೆ ವತಿಯಿಂದ ಏನೇನು ಇದು ಉಪಯೋಗ ಆಗ್ತೋ ಅಂಥ ಎಲ್ಲ ಮಳಿಗೆಗಳು ಇಟ್ಟಿವಿ. ಸುಮಾರು ನಾವು ಈ ವರ್ಷ ಒಂದು 2 ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಂದು ವೀಕ್ಷಣೆ ಮಾಡ್ಬೋದು ಅಂದ್ಕೊಂಡು ಅನ್ಕೋತಾ ಇದ್ದೀವಿ. ಆಲ್ರೆಡಿ ಬರ್ತಾ ಇದ್ದಾರೆ. ಜನರ ಅಭಿಪ್ರಾಯನೂ ಚೆನ್ನಾಗಿದೆ. ಹೀಗಾಗಿ ಎಲ್ಲ ರೈತರು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ, ಇಲ್ಲಿ ನಾವು ರೈತರಿಂದ ಬೆಳೆದಂಥ ಹಣ್ಣು, ಹೂವು, ತರಕಾರಿ ಮತ್ತು ಎಲ್ಲ ಇಟ್ಟಿದ್ದೀವಿ. ಒಳ್ಳೆಯ ಹೈಬ್ರಿಡ್ ಮತ್ತು ಲೋಕಲ್ ತಳಿಗಳು ಸಾವಯವದಿಂದ ಬೆಳೆದಂಥ ಯಾವ ರೀತಿ ಬರ್ತವೆ ಅಂದ್ಕೊಂಡು, ಮತ್ತು ಬೋನ್ಸಾಯಿ ಲೋಕಲ್ ಇಲ್ಲಿ ಸಾರ್ವಜನಿಕರು ಮಾಡೋಂಥ ಅವ್ರ ಮನೆಗಳನ್ನು ಮಾಡೋಂಥ ಬೋನ್ಸಾಯಿಗಳನ್ನು ಕೂಡ ಇಟ್ಟಿವಿ. ವೆಜಿಟೇಬಲ್ ಕಾರ್ವಿಂಗ್ ಕೆತ್ತನೆಗಳನ್ನು ಇಟ್ಟಿವಿ. ಮತ್ತು ಇನ್ನೊಂದು ಏನಂತ, ಈರುಳ್ಳಿಯಲ್ಲಿ ನಾವು ಒಂದು ಫಾರ್ಮ್ ಹೌಸ್, ರೈತರ ಒಂದು ಪ್ರೇರಣೆಗೆ ಅಂತಂದು ಈರುಳ್ಳಿಯಲ್ಲಿ ಫಾರ್ಮ್ ಹೌಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡ್ಕೊಂಡು ಸದುಪಯೋಗ ಪಡ್ಕೋ ಅಂತ ತಿಳಿಸ್ತಾ ಧನ್ಯವಾದ. ಫ್ಯಾಮ್ಲಿ ಜೊತೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ವಿ. ಫಲಪುಷ್ಪ ಪ್ರದರ್ಶನ ಚೆನ್ನಾಗಿತ್ತು. ಎಲ್ಲಿ ನೋಡೋಕ್ಕೆ ಸಿಗಂಗಿಲ್ಲ ಈ ಥರ. ನಮ್ಮ ತೋಟಗಾರಿಕೆ ಇಲಾಖೆಯವರು ಚೆನ್ನಾಗಿ ಮಾಡಿದ್ದಾರೆ. ಗೋಲ್ಗುಮ್ಮಟ, ಆದಿ, ಸ್ವಾಮಿ ವಿವೇಕಾನಂದ, ಸಿದ್ದೇಶ್ವರ ಅಪ್ಪಗಳ ಫೋಟೋ ಎಲ್ಲ ಚೆನ್ನಾಗಿದೆ. ಮಕ್ಕಳ ಜೊತೆ ಕರ್ಕೊಂಡು ಬಂದು ನೋಡ್ಬೋದು. ಎಲ್ಲ ಚೆನ್ನಾಗಿದೆ. ಫಲಪುಷ್ಪ ಪ್ರದರ್ಶನ ಐತಿ. ಪುಷ್ಪಗಳದಾವ, ಫಲಗಳದಾವ, ವೆರೈಟಿ ಹಣ್ಣುಗಳು ಸಿಗ್ತಾವೆ ನೋಡೋಕೆ. ಎಲ್ಲ ಚೆನ್ನಾಗಿದೆ. ಮಕ್ಕಳ ಜೊತೆ ಬಂದು ನೋಡಿ ಒಂದು ಸಲ. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ತೋಟಗಾರ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಂ, ಚೆನ್ನಾಗಿದೆ. ಎಲ್ಲ ರೈತರು ಬೆಳೆದ ಬೆಳೆಗಳೆಲ್ಲ ಚೆನ್ನಾಗಿವೆ. ತಂದು ಬೆಳೆಗಳನ್ನೆಲ್ಲ ಇಟ್ಟಿದ್ದಾರೆ. ರೈತರು ಬಂದು ನೋಡಿ ಅದು ಅವರ ಪ್ರಶಂಸೆ ಕೊಡಿ ಅವರಿಗೆ. ವಿದ್ಯಶ್ರೀ ಶಿವಾನಂದ ಅಳಿಗಿಡ.